ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ನನ್ನ ಹೆಸರು ವೀಣಾ. ನಾನು ನಿಮಗಿವತ್ತು ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗಿದ್ದರೆ ಬನ್ನಿ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಸೈನ್ಸ್, ವಿಜ್ಞಾನ ಅಂದರೇನು? ಸೈನ್ಸ್ ಈಸ್ ದ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ದ ನಾಲೆಡ್ಜ್ ಆ್ಯಂಡ್ ಬಿಹೇವಿಯರ್ ಆಫ್ ನ್ಯಾಚುರಲ್ ಥಿಂಗ್ಸ್. ಪ್ರಕೃತಿಯಲ್ಲಿರ್ತಕ್ಕಂತಹ ವಸ್ತುಗಳನ್ನು ಆರ್ಡರ್ ವೈಸ್ ಅಥವಾ ಸಿಸ್ಟಮ್ಯಾಟಿಕ್ ಆಗಿ ನಾವು ಅದ್ರ ಬಿಹೇವಿಯರ್ ಬಗ್ಗೆ ತಿಳ್ಕೊತಾ ಹೋಗ್ತೀವಲ್ಲ, ಅದನ್ನು ವಿಜ್ಞಾನ, ಸೈನ್ಸ್ ಅಂತ ಕರಿತೀವಿ. ಗೆಲಿಲಿಯೋ ಗೆಲಿಲಿ ಈಸ್ ನೌನ್ ಆ್ಯಸ್ ದ ಫಾದರ್ ಆಫ್ ಸೈನ್ಸ್. ಇದರಲ್ಲಿ 3 ಮೇನ್ ಬ್ರಾಂಚಸ್ ಇದ್ದಾವೆ ಸೈನ್ಸಲ್ಲಿ: ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಫಿಸಿಕ್ಸ್ ಅಂದರೆ ಏನು? ಇಟ್ ಈಸ್ ದ ಸ್ಟಡಿ ಆಫ್ ಫಿಸಿಕಲ್ ಪ್ಯಾರಾಮೀಟರ್ಸ್. ಫಿಸಿಕಲ್ ಪ್ಯಾರಾಮೀಟರ್ಸನ್ನು ಸ್ಟಡಿ ಮಾಡ್ತೀವಲ್ಲ, ಅದನ್ನು ಫಿಸಿಕ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಟೆಂಪ್ರೇಚರ್, ಹೀಟ್, ವಾಲ್ಯೂಮ್, ಎಕ್ಸೆಟ್ರಾ. ಅದೇ ಥರ ಬಯಾಲಜಿ ಅಂದ್ರೇನು? ಇಟ್ ಈಸ್ ದ ಸ್ಟಡಿ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಲ್ಲ, ಅದನ್ನು ನಾವು ಬಯಾಲಜಿ ಅಂತ ಕರಿತೀವಿ. ಈ ಎರಡು ಸಬ್ಜೆಕ್ಟನ್ನು ನಮ್ಮ ಕೊಲೀಗ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಆದರೆ ನಾನು ನಿಮಗಿವತ್ತು ಕೆಮಿಸ್ಟ್ರಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಾಟ್ ಈಸ್ ದ ಕೆಮಿಸ್ಟ್ರಿ? ಇಟ್ ಈಸ್ ದ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಕಾಂಪೋಸಿಷನ್, ಪ್ರಾಪರ್ಟೀಸ್ ಆ್ಯಂಡ್ ಇಂಟರಾಕ್ಷನ್ ಆಫ್ ಮ್ಯಾಟರ್. ಇದು ವಿಜ್ಞಾನದ ಒಂದು ಭಾಗ. ಇದನ್ನು ನಾವು ಏನು ಸ್ಟಡಿ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಕಾಂಪೋಸಿಷನ್, ಪ್ರಾಪರ್ಟೀಸ್ ಆ್ಯಂಡ್ ಇಂಟರಾಕ್ಷನ್ ಆಫ್ ಮ್ಯಾಟರ್. ಹಾಗಿದ್ರೆ ಮ್ಯಾಟರ್ ಅಂದರೆ ಏನು? ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್ ಆ್ಯಂಡ್ ಅಕ್ಯುಪೈಸ್ ಸ್ಪೇಸ್ ಈಸ್ ನೌನ್ ಆ್ಯಸ್ ಮ್ಯಾಟರ್. ಫಾರ್ ಎಕ್ಸಾಂಪಲ್, ಒಂದು ಪೆನ್ ತಗೊಳ್ಳೋಣ. ಆ ಪೆನ್ನಿಗೆ ಅದರದ್ದೇ ಆದಂತಹ ಒಂದು ಮಾಸ್ ಇರುತ್ತೆ. ಆ ಪೆನ್ನನ್ನು ನಾವು ಒಂದು ಟೇಬಲ್ ಮೇಲೆ ಇಟ್ಟಾಗ ಅದು ಸಮ್ ಸ್ಪೇಸನ್ನು ಅಕ್ಯುಪೈ ಮಾಡ್ಕೊಳ್ಳುತ್ತೆ. ಅಟ್ ಎ ಟೈಮಲ್ಲಿ ಆ ಪೆನ್ ಇಟ್ಟಿರೋ ಜಾಗದಲ್ಲಿ ನಾವು ಇನ್ನೊಂದು ಯಾವುದೇ ವಸ್ತುಗಳನ್ನು ಇಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಹೇಳೋದು ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್ ಆ್ಯಂಡ್ ಅಕ್ಯುಪೈಸ್ ಸ್ಪೇಸ್ ಈಸ್ ನೌನ್ ಆ್ಯಸ್ ಮ್ಯಾಟರ್. ಎಕ್ಸಾಂಪಲ್: ವಾಟರ್, ಪೆನ್ಸಿಲ್, ಪೆನ್, ಬುಕ್ ಆ್ಯಂಡ್ ಎಕ್ಸೆಟ್ರಾ. ಬೇಸಿಕ್ ಕನ್ಸ್ಟಿಟ್ಯೂಯೆಂಟ್ಸ್ ಆಫ್ ಮ್ಯಾಟರ್. ಬೇಸಿಕ್ ಕನ್ಸ್ಟಿಟ್ಯೂಯೆಂಟ್ಸ್ ಆಫ್ ಮ್ಯಾಟರ್ ಯಾವ್ಯಾವುದು? ಆಟಮ್ಸ್ ಮತ್ತು ಮಾಲಿಕ್ಯೂಲ್ಸ್. ಆಟಮ್ಸ್ ಅಂದರೆ ಏನು? ಸಿಂಗಲ್ ಪಾರ್ಟಿಕಲ್ ಇರುತ್ತಲ್ಲ, ಅದನ್ನು ಆಟಮ್ಸ್ ಅಂತ ಕರಿತೀವಿ. ಅಂದರೆ ಆ ಸಿಂಗಲ್ ಪಾರ್ಟಿಕಲ್ಸನ್ನ ನಾವು ಡಿವೈಡ್ ಮಾಡೋಕ್ಕಾಗೋದಿಲ್ಲ, ಅಂಥವನ್ನ ನಾವು ಆಟಮ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಕಾರ್ಬನ್, ಆಕ್ಸಿಜನ್, ದೀಸ್ ಆರ್ ಸಿಂಗಲ್ ಪಾರ್ಟಿಕಲ್ಸ್. ಇವನ್ನ ನಾವು ಆಟಮ್ಸ್ ಅಂತ ಕರಿತೀವಿ. ಮಾಲಿಕ್ಯೂಲ್: 2 or more particles combine to form a molecule. ಎರಡಕ್ಕಿಂತ ಜಾಸ್ತಿ ಪಾರ್ಟಿಕಲ್ಸ್ ಸೇರಿಬಿಟ್ಟು ನಮಗೆ ಮಾಲಿಕ್ಯೂಲ್ ಸಿಗುತ್ತೆ. ಎಕ್ಸಾಂಪಲ್: H2O ಅಂದರೆ 2 ಆಫ್ ಹೈಡ್ರೋಜನ್ ಆ್ಯಂಡ್ 1 ಆಫ್ ಆಕ್ಸಿಜನ್. ಇವೆರಡು ಸೇರಿಬಿಟ್ಟು ನಮಗೇನು ಸಿಕ್ತು? H2O ಮಾಲಿಕ್ಯೂಲ್. ಫಿಸಿಕಲ್ ಸ್ಟೇಟ್ ಆಫ್ ಮ್ಯಾಟರ್ ಯಾವ್ಯಾವುದು? ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್. ಘನ, ದ್ರವ ಮತ್ತು ಅನಿಲ. ಸಾಲಿಡ್ ಅಂದರೆ ಏನು? ಇಲ್ಲಿ ಪಾರ್ಟಿಕಲ್ಸ್ಗಳು ಸ್ವಲ್ಪ ತಿಕ್ಲಿಯಾಗಿ ಅರೇಂಜ್ ಆಗಿರುತ್ತೆ. ಸೊ ಇದಕ್ಕೆ ಡೆಫಿನೆಟ್ ಆಗಿರೋದೊಂದು ಶೇಪು ಇರುತ್ತೆ, ಡೆಫಿನೆಟ್ ಆಗಿರೋ ಒಂದು ವಾಲ್ಯೂಮ್ ಕೂಡ ಇರುತ್ತೆ. ಇದನ್ನು ನಾವು ಸಾಲಿಡ್ ಸ್ಟೇಟ್ ಅಂತ ಕರಿತೀವಿ. ಅದೇ ಥರ ಲಿಕ್ವಿಡ್ ಸ್ಟೇಟ್ ಅಂದರೆ ಏನು? ಲಿಕ್ವಿಡ್ ಸ್ಟೇಟಲ್ಲಿ ಪಾರ್ಟಿಕಲ್ಸು ಸ್ವಲ್ಪ ಫ್ರೀಲಿಯಾಗಿ ಅರೇಂಜ್ಡ್ ಆಗಿರೋದ್ರಿಂದ ಇದಕ್ಕೆ ವಾಲ್ಯೂಮ್ ಇರುತ್ತೆ, ಆದರೆ ಒಂದು ಡೆಫಿನೆಟ್ ಶೇಪ್ ಇರೋದಿಲ್ಲ. ಇದನ್ನು ನಾವು ಲಿಕ್ವಿಡ್ ಸ್ಟೇಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಬೀಕರಿಗೆ ನಾವು ವಾಟರ್ ಹಾಕಿದಾಗ ಆ ಬೀಕರ್ ಅಥವಾ ಕಂಟೈನರ್ ಯಾವ ಶೇಪ್ ಇದೆಯೋ ಆ ಶೇಪಿಗೆ ವಾಟರ್ ಇರುತ್ತೆ ಹೊರತು ವಾಟರಿಗೆ ಅದರದ್ದೇ ಆದಂತಹ ಡೆಫಿನೆಟ್ ಶೇಪ್ ಇರೋದಿಲ್ಲ. ಆ್ಯಂಡ್ ದೆನ್ ಗ್ಯಾಸ್ ಸ್ಟೇಟ್. ಪಾರ್ಟಿಕಲ್ಸ್ ಆರ್ ಫುಲ್ಲಿ ಫ್ರೀಲಿ ಅರೇಂಜ್ಡ್. ಈ ಸ್ಟೇಟನ್ನು ನಾವು ಏನಂತ ಕರಿತೀವಿ? ಗ್ಯಾಸ್ ಸ್ಟೇಟ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ಡೆಫಿನೆಟ್ ವಾಲ್ಯೂಮು ಇರೋಲ್ಲ, ಡೆಫಿನೆಟ್ ಶೇಪು ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಬಲೂನ್ ತಗೊಳ್ಳೋಣ. ಈ ಬಲೂನಿಗೆ ನಾವು ಗ್ಯಾಸ್ ಹಾಕಿದಾಗ ಏನಾಗುತ್ತೆ? ಬಲೂನ್ ಶೇಪ್ ಬರುತ್ತೆ. ಅದೇ ಥರ ಒಂದು ಟಯರ್ ತಗೊಳ್ಳೋಣ, ಸೈಕಲ್ ಟಯರ್, ಕಾರ್ ಟಯರ್, ಎನಿಥಿಂಗ್. ಇದು ಹಾಕಿದಾಗ ಏನಾಗುತ್ತೆ? ಅದರದ್ದೇ ಆದಂಥ ಒಂದು ಶೇಪ್ ಬರುತ್ತೆ. ಇದನ್ನು ನಾವೇನಂತೀವಿ? ಗ್ಯಾಸ್ ಸ್ಟೇಟ್ ಅಂತ ಕರಿತೀವಿ. ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಎಫೆಕ್ಟ್ ಆನ್ ಫಿಸಿಕಲ್ ಸ್ಟೇಟ್ ಮೇಲೆ ಟೆಂಪ್ರೇಚರ್ ಮತ್ತು ಪ್ರೆಷರು ಯಾವ ಥರ ಆ್ಯಕ್ಟ್ ಮಾಡುತ್ತೆ ಅಂತ ನೋಡೋಣ.
ಸಾಲಿಡನ್ನು ನಾವು ಹೀಟ್ ಮಾಡಿದಾಗ ನಮಗೆ ಲಿಕ್ವಿಡ್ ಸಿಗುತ್ತೆ, ಲಿಕ್ವಿಡನ್ನು ನಾವು ಹೀಟ್ ಮಾಡಿದಾಗ ಗ್ಯಾಸ್ ಸಿಗುತ್ತೆ, ಗ್ಯಾಸನ್ನು ಫರ್ದರ್ ಕೂಲ್ ಮಾಡಿದಾಗ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡನ್ನು ಫರ್ದರ್ ಕೂಲ್ ಮಾಡಿದಾಗ ಸಾಲಿಡ್ ಆಗುತ್ತೆ. ನಾನು ನಿಮಗೆ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ನಾವು ಐಸ್ ಕ್ಯೂಬ್ಸ್ ತಗೊಳ್ಳೋಣ. ಆ ಐಸ್ ಕ್ಯೂಬ್ಸನ್ನು ನಾವು ಹೀಟ್ ಮಾಡ್ತೀವಲ್ಲ, ಅದನ್ನು ನಾವು ಮೆಲ್ಟಿಂಗ್ ಅಂತ ಕರಿತೀವಿ. ಅದನ್ನು ನಾವು ಐಸ್ ಕ್ಯೂಬ್ಸನ್ನು ಮೆಲ್ಟ್ ಮಾಡಿದಾಗ ನಮಗೆ ಲಿಕ್ವಿಡ್ ಆಗುತ್ತೆ. ಆ ಲಿಕ್ವಿಡನ್ನು ಹೀಟ್ ಮಾಡಿದಾಗ ಗ್ಯಾಸ್ ಆಗುತ್ತಲ್ಲ, ಈ ಮೆಥಡನ್ನು ನಾವು ವೇಪರೈಸೇಷನ್ ಮೆಥಡ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಆ ಗ್ಯಾಸ್ನ ನಾವು ಕೂಲ್ ಮಾಡ್ತೀವಲ್ಲ, ಕೂಲ್ ಆದಾಗ ಅದು ನಮಗೆ ಲಿಕ್ವಿಡ್ ಆಗುತ್ತಲ್ಲ, ಈ ಮೆಥಡನ್ನು ನಾವು ಕಂಡೆನ್ಸಿಯೇಷನ್ ಮೆಥಡ್ ಅಂತ ಕರಿತೀವಿ. ಲಿಕ್ವಿಡನ್ನು ಮತ್ತೆ ನಾವು ಕೂಲ್ ಮಾಡಿ ಸಾಲಿಡ್ ಮಾಡ್ತೀವಲ್ಲ, ಇದನ್ನು ನಾವು ಫ್ರೀಸಿಂಗ್ ಅಂತ ಕರಿತೀವಿ. ಆ್ಯಂಡ್ ಅನದರ್ ದಟ್ ಡೈರೆಕ್ಟಾಗಿ ಗ್ಯಾಸಿಂದ ಸಾಲಿಡ್ ಸ್ಟೇಟಿಗೆ ಕನ್ವರ್ಟ್ ಮಾಡಿದ್ವಿ ಅಂದರೆ ಇದನ್ನು ನಾವು ಡೆಪೋಸಿಷನ್ ಮೆಥಡ್ ಅಂತ ಕರಿತೀವಿ. ಅದೇ ಥರ ಡೈರೆಕ್ಟಾಗಿ ಸಾಲಿಡಿಂದ ಮತ್ತು ಗ್ಯಾಸ್ ಸ್ಟೇಟಿಗೆ ನಾವು ಕನ್ವರ್ಟ್ ಮಾಡಿದರೆ ಈ ಮೆಥಡನ್ನು ಸಬ್ಲಿಮೇಷನ್ ಮೆಥಡ್ ಅಂತ ಕರಿತೀವಿ. ಇನ್ ಡೀಟೇಲಾಗಿ ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮ್ಯಾಟರನ್ನು ನಾವು 2 ಟೈಪ್ಸಲ್ಲಿ ಕ್ಲಾಸಿಫಿಕೇಷನ್ ಮಾಡ್ತೀವಿ, ಮಿಕ್ಸ್ಚರ್ ಮತ್ತು ಪ್ಯೂರ್ ಸಬ್ಸ್ಟೆನ್ಸಸ್. ಮಿಕ್ಸ್ಚರಲ್ಲಿ ಮತ್ತೆ 2 ಟೈಪ್ಸ್, ಹೋಮೋಜಿನಿಯಸ್ ಮಿಕ್ಸ್ಚರ್ ಆ್ಯಂಡ್ ಹೆಟಿರೋಜಿನಿಯಸ್ ಮಿಕ್ಸ್ಚರ್. ಪ್ಯೂರ್ ಸಬ್ಸ್ಟೆನ್ಸಲ್ಲಿ 2 ಟೈಪ್ಸ್, ಎಲಿಮೆಂಟ್ಸ್ ಮತ್ತು ಕಾಂಪೌಂಡ್ಸ್. ಮಿಕ್ಸ್ಚರ್ ಇಟ್ ಕಂಟೈನ್ಸ್ 2 or more ಸಬ್ಸ್ಟೆನ್ಸಸ್ ಇನ್ ಎನಿ ರೇಷಿಯೋ. ಅಂದರೆ ಈ ಮಿಕ್ಸ್ಚರಲ್ಲಿ 2ಕ್ಕಿಂತ ಜಾಸ್ತಿ ಸಬ್ಸ್ಟೆನ್ಸಸ್ ಇರುತ್ತೆ, ಯಾವುದಾದ್ರೂ ರೇಷಿಯೋದಲ್ಲಿ ಇರ್ಬೋದು. ಎಕ್ಸಾಂಪಲ್ ಏರಲ್ಲಿ ಏನೇನಿದೆ, ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಇದೇ ಥರ. ಹೋಮೋಜಿನಿಯಸ್ ಮಿಕ್ಸ್ಚರ್, ದ ಕಾಂಪೋನೆಂಟ್ಸ್ ಆರ್ ಕಂಪ್ಲೀಟ್ಲಿ ಮಿಕ್ಸ್ ವಿತ್ ಈಚ್ ಅದರ್ ಆ್ಯಂಡ್ ಹ್ಯಾವ್ ಯೂನಿಫಾರ್ಮ್ ಕಾಂಪೋಸಿಷನ್ ಥ್ರೂಔಟ್ ದ ಸೊಲ್ಯೂಷನ್. ಇಲ್ಲೇನಾಗುತ್ತೆ, ಒಂದು ಬೀಕರ್ ತಗೊಳ್ಳೋಣ. ಆ ಬೀಕರಲ್ಲಿ ವಾಟರ್ ಇರುತ್ತೆ, ಅದಾಗಿ ನಾವು 1 ಸ್ಪೂನ್ ಶುಗರನ್ನು ಆ್ಯಡ್ ಮಾಡಿದರೆ ಶುಗರ್ ಏನಾಗುತ್ತೆ, ಕಂಪ್ಲೀಟಾಗಿ ಡಿಸಾಲ್ವ್ ಆಗುತ್ತೆ. ಯಾವುದೇ ಡಿಫ್ರೆನ್ಸ್ ನಮಗೆ ಕಾಣೋದಿಲ್ಲ, ಫುಲ್ ಕಂಪ್ಲೀಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತಲ್ಲ, ಇದನ್ನು ನಾವು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂದರೆ ಏನು, ಇಟ್ಸ್ ಕಾಂಪೋನೆಂಟ್ಸ್ ಡು ನಾಟ್ ಹ್ಯಾವ್ ಯೂನಿಫಾರ್ಮ್ ಕಾಂಪೋಸಿಷನ್. ಸ್ಯಾಂಡ್ ಅಥವಾ ಸಾಯಿಲ್, ಒಂದು ಬೀಕರಿಗೆ ವಾಟರ್ ಹಾಕಿ ಅದ್ರಾಗೆ ಸ್ಯಾಂಡ್ ಅಥವಾ ಸಾಯಿಲ್ ಯಾವುದಾದ್ರೂ ಹಾಕಿದಾಗ ಏನಾಗುತ್ತೆ, ಹೆವಿ ಪಾರ್ಟಿಕಲ್ಸ್ ಏನಾಗುತ್ತೆ, ಕೆಳಗೆ ಸೆಟ್ಲ್ ಡೌನ್ ಆಗಿರುತ್ತೆ. ಅದೇ ಥರ ಫುಲ್ ಫ್ರೀಲಿ ಪಾರ್ಟಿಕಲ್ಸ್ ಏನಾಗುತ್ತೆ, ಫ್ಲೋಟ್ ಆಗುತ್ತೆ ಮೇಲೆ. ಇದರಲ್ಲಿ ನಾವು ಡಿಫ್ರೆನ್ಸ್ ನೋಡ್ಬೋದು ವಾಟರಿಗೂ ಸ್ಯಾಂಡಿಗೂ. ಇದನ್ನು ನಾವು ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಪ್ಯೂರ್ ಸಬ್ಸ್ಟೆನ್ಸ್ ಅಂದರೆ ಏನು, ದೀಸ್ ಹ್ಯಾವ್ ಫಿಕ್ಸ್ಡ್ ಕಾಂಪೋಸಿಷನ್. ಇಲ್ಲಿ ಏನಿರುತ್ತೆ ನಮಗೆ ಅಂದರೆ ಫಿಕ್ಸ್ಡ್ ಕಾಂಪೋಸಿಷನ್ ಇರುತ್ತೆ. ಎಕ್ಸಾಂಪಲ್ ಕಾಪರ್, ಗೋಲ್ಡ್ ಎಕ್ಸೆಟ್ರಾ. ಪ್ಯೂರ್ ಸಬ್ಸ್ಟೆನ್ಸಲ್ಲಿ ಎಲಿಮೆಂಟ್ಸ್ ಮತ್ತು ಕಾಂಪೌಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಎಲಿಮೆಂಟ್ಸ್ ಅಂದರೆ ಏನು, ಇಟ್ಸ್ ಕನ್ಸಿಸ್ಟ್ ಆಫ್ ಓನ್ಲಿ 1 ಟೈಪ್ ಆಫ್ ಪಾರ್ಟಿಕಲ್ಸ್. ಎಲಿಮೆಂಟ್ಸಲ್ಲಿ ಏನಿರುತ್ತೆ, ಓನ್ಲಿ 1 ಟೈಪ್ ಆಫ್ ಪಾರ್ಟಿಕಲ್ಸ್ ಮಾತ್ರ ಇರುತ್ತೆ. ಎಕ್ಸಾಂಪಲ್ H2O2, H2, ಓನ್ಲಿ 1 ಟೈಪ್ ಆಫ್ ಪಾರ್ಟಿಕಲ್ಸ್ ಆರ್ O2. ಕಾಂಪೌಂಡ್ಸ್ ಅಂದ್ರೇನು, ಇಟ್ ಕನ್ಸಿಸ್ಟ್ ಆಫ್ 2 or more ಪಾರ್ಟಿಕಲ್ಸ್ ಟು ಗಿವ್ ಎ ಮಾಲಿಕ್ಯೂಲ್. 2ಕ್ಕಿಂತ ಜಾಸ್ತಿ ಪಾರ್ಟಿಕಲ್ಸ್ ಸೇರಿ ನಮಗೆ ಮಾಲಿಕ್ಯೂಲ್ ಆಫ್ ದ ಕಾಂಪೌಂಡ್ ಸಿಗುತ್ತೆ. ಎಕ್ಸಾಂಪಲ್ CO2, ಕಾರ್ಬನ್, ಆಕ್ಸಿಜನ್, 2 ಮಾಲಿಕ್ಯೂಲ್ ಆಫ್ ಆಕ್ಸಿಜನ್, ಇದೆರಡು ಸೇರಿಬಿಟ್ಟು ನಮಗೆ CO2 ಕಾಂಪೌಂಡ್ ಸಿಗುತ್ತೆ. ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಫಿಸಿಕಲ್ ಪ್ರಾಪರ್ಟೀಸ್, ದೋಸ್ ಪ್ರಾಪರ್ಟೀಸ್ ವಿಚ್ ಕ್ಯಾನ್ ಬಿ ಮೆಷರ್ಡ್ ಆರ್ ಅಬ್ಸರ್ವ್ಡ್. ಫಿಸಿಕಲ್ ಪ್ರಾಪರ್ಟೀಸನ್ನು ನಾವು ಮೆಷರ್ ಮಾಡ್ಬೋದು ಮತ್ತು ಅಬ್ಸರ್ವ್ ಮಾಡ್ಬೋದು. ಎಕ್ಸಾಂಪಲ್ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಎಕ್ಸೆಟ್ರಾ. ಕೆಮಿಕಲ್ ಪ್ರಾಪರ್ಟೀಸ್, ದೀಸ್ ಪ್ರಾಪರ್ಟೀಸ್ ಇನ್ ವಿಚ್ ಕೆಮಿಕಲ್ ಚೇಂಜಸ್ ಅಕ್ಕರ್. ಇಲ್ಲಿ ಏನಾಗುತ್ತೆ ಅಂದರೆ ಕೆಮಿಕಲ್ ಚೇಂಜಸ್ ಆಗುತ್ತೆ. ಎಕ್ಸಾಂಪಲ್ ಅಸಿಡಿಟಿ, ಬೆಸಿಸಿಟಿ ಎಕ್ಸೆಟ್ರಾ. ಇನ್ನೂ ಹೆಚ್ಚಿನದಾಗಿ ಮುಂದಿನ ವಿಡಿಯೋಗಳಲ್ಲಿ ನೋಡಿ. ಥ್ಯಾಂಕ್ ಯು. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್.